ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ಮೇಲೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ವಿದೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಾನು ಕಂಪಲ್ಸರಿ ಅಂತ ಹೇಳ್ತಾಯಿಲ್ಲ, ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಅದಾದ ಮೇಲೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು, ಯಾರ್ಯಾರು ಎಲ್ಲೆಲ್ಲೋ ಹೋದ್ರು, ಯಾರ್ಯಾರ ಮೇಲೆ ಯಾವ ಅಪವಾದನೆ ಬಂದಿದೆ, ಕಿಚ್ಚ ಬಾಸ್ ಮಾಣಿಕ್ಯ ಅಂತ ಏನಕ್ಕೆ ಹಾಕಿದ್ದೀನಿ, ಇದಕ್ಕೆಲ್ಲ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಆಫ್. ಫಸ್ಟ್, ನಿನ್ನೆ ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಅವರು ಕೊನೆಯ ಟಾಸ್ಕ್ನ ಕೊಟ್ಟರು. ಆ ಟಾಸ್ಕ್ನ ಹೆಸರೇ ನೀರು ಎರಚೋದು. ಆ ನೀರು ಎರಚೋ ಟಾಸ್ಕು ಹೋದ ಸೀಸನ್ ಹೆಂಗೆ ಆಡಿದ್ರು ಅಂದರೆ, ವಿನಯ್ ಅವರು, ಮೈಕಲ್ ಅವರೆಲ್ಲ ಸೇರಿಕೊಂಡು ಒಳ್ಳೆ ಮದ ಏರಿರೋ ಆನೆ ಥರ ಆಡಿದ್ರು. ಬಟ್ ಈ ಸೀಸನ್ ಅದು ಏನು ಆಡಿದ್ರು ಅವರು, ಟಾಸ್ಕ್ ಥರ ಇತ್ತಾ? ನಿಮ್ಗೆ ಅನ್ಸುತ್ತೆ ಅದು ಟಾಸ್ಕ್ ಥರ ಇತ್ತು ಅಂತ? 5 ನಿಮಿಷಕ್ಕೆ ಮುಗೀತು ಟಾಸ್ಕ್. 5 ನಿಮಿಷಕ್ಕೆ 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸಲ್ಲಿ ಟಾಸ್ಕ್ ಮುಗೀತು. ಏನೂ ಇಲ್ಲ ಆ ಟಾಸ್ಕಲ್ಲಿ. ಅವ್ರು ಎಷ್ಟು ಅಗ್ರೆಷನ್ ತೋರಿಸ್ಬೋದಾಗಿತ್ತು, ನಥಿಂಗ್, ಏನೂ ಇದ್ದಿರಲ್ಲ ಅಲ್ಲಿ. ಈಸಿಯೆಸ್ಟ್ ಟಾಸ್ಕ್ ಕೊಟ್ಬಿಟ್ಟಿದ್ರು ಅಂತ ಹೇಳ್ತಾ, ಅದರಲ್ಲಿ ಯಾರು ಗೆದ್ದರು? ಮಂಜಣ್ಣ ಅವ್ರ ಟೀಮ್ ಗೆದ್ದರು. ಮಂಜಣ್ಣ ಅಂತೀನಿ, ಶೋಭಾ ಅವ್ರ ಟೀಮ್ ಗೆದ್ದರು. 10,000 ಹೊಡೆದ್ರು. ಅದಾದ ಮೇಲೆ ಎಲ್ಲ ಟಾಸ್ಕು ಮುಕ್ತಾಯ ಆಯಿತು. ಹೈಯೆಸ್ಟ್ ಇದ್ದಂಥ ಮಂಜಣ್ಣ, ಚೈತ್ರ, ಶೋಭಾ, ರಂಜಿತು, ಹನುಮಂತು ಏನು ಕ್ಯಾಪ್ಟನ್ಸಿ ಟಾಸ್ಕು ಆಡೋಕ್ಕೆ ಎಲಿಜಿಬಲ್ ಆದರು. ಸೊ ಆ ಕ್ಯಾಪ್ಟನ್ಸಿ ಟಾಸ್ಕ್ ಹೆಂಗಿತ್ತು ಅಂದರೆ ತುಂಬ ಕಾಮಿಡಿ ಆಗಿತ್ತು. ಅದು ಈಸಿಯಾಗೇ ಇತ್ತು. ಆ ಟಾಸ್ಕಲ್ಲಿ ಯಾರು ಗೆದ್ದರು? ನಮ್ಮ ಮಂಜಣ್ಣಗೆ ನಿನ್ನೆ ಏನು ಅದೃಷ್ಟ ಇತ್ತು ನನಗಂತೂ ಗೊತ್ತಿಲ್ಲ. ಅದೃಷ್ಟ ಸರಿಯಾಗಿತ್ತು ನಿನ್ನೆ, 100% ಹೇಳ್ತೀನಿ. ನಿನ್ನೆ ಮಂಜಣ್ಣಗೆ ಇದ್ದಿದ್ದು ಅದೃಷ್ಟ. ನನಗೇನಾದರೂ ನನ್ನ ಎಕ್ಸಾಮ್ಗಳಲ್ಲಿ ಇದ್ಬಿಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಎಲ್ಲೋ ಇರ್ತಾಯಿದ್ದೆ. ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಆ ಥರ ಅದೃಷ್ಟದ ಪುಣ್ಯ ಇಲ್ಲ. ಯಾರಿಗೆ ಅದೃಷ್ಟ ಇರಬೇಕೋ ಅವ್ರಿಗೆ ಸಿಗೋದು ಅಂತ ಹೇಳ್ತಾ ಮತ್ತೆ ಕಂಟಿನ್ಯೂ ಆಗೋಣ. ನಾನು ಅದೆಲ್ಲ ಆಗಿದ್ದರೆ ಇಷ್ಟೊತ್ತಿಗೆ ಹಲೋ ಗಾಯ್ಸ್ ಅಂದ್ಕೊಂಡು ಬಂದು ಕೂತ್ಕೊತಾ ಇರಲಿಲ್ಲ, ಓಕೆನಾ? ಸೊ ಅಷ್ಟು ಹೇಳ್ತಾ, ಅದರಲ್ಲಿ ಮಂಜಣ್ಣವರು ಗೆದ್ದರು, ಕ್ಯಾಪ್ಟನ್ ಆದರು. ಕ್ಯಾಪ್ಟನ್ಸಿ ಫೋಟೋ ಬಂತಲ್ಲ, ಹೆವಿ ಕಾಮಿಡಿ ಆಗಿತ್ತು ಗುರು ಮಂಜಣ್ಣ ಫೋಟೋ. ಸೀರಿಯಸ್ಲಿ ಸಕ್ಕತ್ ಕಾಮಿಡಿ ಆಗಿತ್ತು ಆ ಫೋಟೋ. ಫುಲ್ ಗಾಬರಿ ಆಗ್ಬಿಟ್ಟವ್ರೆ, ಹಾಂ 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 ಅಂತ. ಗಾಬರಿ 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 ಗಣೇಶ್ ಥರ ಗಾಬರಿ ಮಂಜಣ್ಣ. ಅಯ್ಯೋ ಅಯ್ಯೋ. ಅದಾದ ಮೇಲೆ ಬರೋದು ಮೇಯ್ನ್ ವಿಚಾರ, ಉತ್ತಮ ಯಾರು, ಕಳಪೆ ಯಾರು ಅಂತ. ನನ್ನ ಪ್ರಕಾರ ಉತ್ತಮನೂ ನನಗೆ ಓಕೆ ಆಗಿಲ್ಲ, ಕಳಪೆ ಓಕೆ. ಅವರು ವ್ಯಕ್ತಿತ್ವಗೆ ಕಳಪೆ ಕೊಟ್ಟಿದ್ದು, ಸೊ ಕಳಪೆನ ಒಪ್ಕೊತೀನಿ. ಉತ್ತಮ ಒಂದು ಟಾಸ್ಕ್ ಆಡ್ಬಿಟ್ರೆ ಉತ್ತಮನಾ? ಏನಂತೀರ? ಒಂದು ಟಾಸ್ಕ್ ಆಡ್ಬಿಟ್ರೆ ಉತ್ತಮನಾ? ಹಾಂ, ಒಂದು ಟಾಸ್ಕ್ ಆಡ್ಬಿಟ್ರೆ ಉತ್ತಮ ಅಲ್ವಾ? ಸೀರಿಯಸ್ಲಿ ನನ್ನ ಪ್ರಕಾರ ನಿನ್ನೆಯ ಉತ್ತಮ ಬಂದು ಮಂಜಣ್ಣ. ಈ ವಾರ ಫುಲ್ಲು ಫಸ್ಟ್ ಪ್ಲೇಸಲ್ಲಿ ನಿಂತು ಫುಲ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಂದರೆ ನನಗೆ ಮಂಜಣ್ಣ ಬಿಟ್ಟರೆ ನನಗೆ ಬೇರೆ ಯಾರು ಕಾಣಿಸೋದೇ ಇಲ್ಲ ಉತ್ತಮ. ಈ ವಾರ ನೋಡಿದ್ರೆ ನನಗೆ ಹೋಗಿ ಔಟ್ ಆಫ್ ದ ಬಾಕ್ಸ್ ಮೋಕ್ಷಿತ ಉತ್ತಮನ. ನಿಮ್ಗೆ ಅನಿಸುತ್ತಾ ಮೋಕ್ಷಿತ ಉತ್ತಮ ಕೊಟ್ಟಿದ್ದು ಸರಿ ಅಂತ? ನನಗಂತೂ ಅನಿಸಲ್ಲ. ಆ ಅಮ್ಮ ಒಂದು ಒಂದು ರೌಂಡಲ್ಲಿ ಬಾಲ್ ಎತ್ಕೊಂಡೋಗಿ ಹಾಕಿದ್ದಕ್ಕೆ ಉತ್ತಮನ? ಶಿಶಿರ್ ಜೊತೆ ಇದ್ದಿದ್ದಕ್ಕೆ ಉತ್ತಮನ? ಹಾಂ, ಶಿಶಿರ್ ಐಶ್ವರ್ಯ ಜೊತೆ ಇದ್ದರೆ ಉತ್ತಮ, ಮಂಜಣ್ಣ ಮತ್ತು ಗೌತಮಿ ಜೊತೆ ಇದ್ದರೆ ಕಳಪೆ ಅಲ್ವಾ? ನನಗೆ ಅದರಲ್ಲಿ ಒಪ್ಪಿಗೆ ಇಲ್ಲ. ದೊಡ್ಡ ತಪ್ಪು ಮಾಡಿದ್ರು ನಿನ್ನೆ ಕೊಟ್ಟಿದ್ದು ಉತ್ತಮದಲ್ಲಿ. ಇಟ್ ವಾಸ್ ವರ್ಸ್ಟ್ ಥಿಂಗ್. ನನಗಂತೂ ಮೋಕ್ಷಿತವ್ರು ಎಲ್ಲೂ ಕಾಣಿಸಿಲ್ಲ ಆ ಟಾಸ್ಕಲ್ಲಿ ಬಿಟ್ಟರೆ, ಇನ್ನೆಲ್ಲೂ ಕಾಣಿಸೇ ಇಲ್ಲ. ಇದು ನನ್ನ ಕ್ಲಾರಿಟಿ. ನನ್ನ ಪ್ರಕಾರ ನಿನ್ನೆಯ ಉತ್ತಮ ಬಂದು ಮಂಜಣ್ಣ, ಕಳಪೆ ಬಂದು ಮೋಕ್ಷಿತ. ನನ್ನ ಒಪಿನಿಯನ್ ಇದು. ಕಳಪೆ ಬಂದು ಮೋಕ್ಷಿತ, ಉತ್ತಮ ಬಂದು ಮಂಜು ಅವರು. ಅಷ್ಟು ಬೇಕಾ? ಹನುಮಂತಕ್ಕೆ ಕೊಡ್ಬೋದಿತ್ತು ಉತ್ತಮ ಈ ವಾರ. ಅಷ್ಟು ಚೆನ್ನಾಗಿತ್ತು ಗುರು ಅವ್ರ ಪರ್ಫಾಮೆನ್ಸು. ಅವ್ರ ಫ್ರೆಂಡ್ ಜೊತೆ ಅವ್ರು ಮಿಂಗಲೇ ಆಗಿಲ್ಲ ಈ ವಾರ. ನನ್ನ ಪ್ರಕಾರ ಉತ್ತಮನ ನಾನು ನಿಜವಾಗ್ಲೂ ಖಂಡಿಸ್ತೀನಿ, ನನಗೆ ಒಪ್ಪಿಗೆ ಇಲ್ಲ. ಕಳಪೆ ಒಂದು ವ್ಯಕ್ತಿತ್ವಕ್ಕೆ ಕೊಟ್ಟಿದ್ದಾರೆ, ಸೊ ನಾನು ಮಾತಾಡೋಕ್ಕೆ ಹೋಗಲ್ಲ.
ಕಳಪೆ ಕರೆಕ್ಟಾಗಿ ಇದೆ. ಆದರೂ ನನಗೆ ಕಳಪೆ ಅನಿಸಿದ್ದು ಮೋಕ್ಷಿತ. ಅದು ಬಿಟ್ಟರೆ ರಂಜಿತ್ ಅವ್ರು ಯೂಸ್ ಮಾಡಿದ ವರ್ಡ್ಸ್ಗೆ ಕಳಪೆ ಬೇಕಿತ್ತು, ಎಕ್ಸಾಕ್ಟ್ಲಿ ಬೇಕಿತ್ತು ಅವ್ರಿಗೆ. ಅಷ್ಟು ಹೇಳ್ತಾ ಅದನ್ನು ಅಲ್ಲಿಗೆ ಬಿಡ್ತೀನಿ. ಇನ್ನೊಂದು ವಿಷಯ ಏನು ಅಂದರೆ, ರಂಜಿತ್ ಅವರು ಯೂಸ್ ಮಾಡೋ ವರ್ಡ್ಸ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸುದೀಪ್ ಅವ್ರಿಗೆ ಸಾಫ್ಟ್ ಯು, ಸೂಪರ್ ಭಾಷಾ ಅನ್ನೋದು ಇದಕ್ಕೆ ಅವ್ರನ್ನ ಹನುಮಂತ್ ಅವ್ರಿಗೆ ಬಟ್ಟೆ ಕಳಿಸ್ಕೊಟ್ಟಿದ್ದಾರೆ ಹೇಳಿದ ಮಾತಂಗೆ. ಸೂಪರ್. ಸುದೀಪ್ ಸರ್ಗೆ ಆಫ್ ಹೇಳ್ತಾ ಇವತ್ತಿನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ನಾಳೆ ವೀಡಿಯೋಲಿ ಬರೋವರೆಗೂ ನನ್ನ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್. ದ್ವೇಷ, ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?